ಸಚಿವ ನಾಗೇಂದ್ರ ಹೆಗಲಿಗೆ ಮತ್ತೊಂದು ಸಚಿವಾಲಯದ ಜವಾಬ್ದಾರಿಯನ್ನು ನೀಡಲಾಗಿದೆ. ಯೋಜನೆ ಮತ್ತು ಸಾಂಖ್ಯಿಕ ಖಾತೆ ಹೊಂದಿರುವ ಸಚಿವ ನಾಗೇಂದ್ರ ಈಗ ನಾಗೇಂದ್ರ ಹೆಗಲಿಗೆ ಮತ್ತೊಂದು ಇಲಾಖೆ ಜವಾಬ್ದಾರಿಯನ್ನು ನೀಡಲಾಗಿದೆ. ಆಲ್ರೆಡಿ ಇವರ ವಿಚಾರವಾಗಿ ಒಂದು ಖಾತೆಯನ್ನ ಕೊಟ್ಟಿದ್ದಕ್ಕೆ ಬಹಳಷ್ಟು ಆಕ್ರೋಶಗಳು ವ್ಯಕ್ತವಾಗ್ತಾ ಇವೆ. 4 ದಿನದ ಕಲಾಪಗಳು ಕೂಡ ಇವರ ಹೆಸರಿನಲ್ಲೇ ಮುಗಿದು ಹೋಗಿವೆ. ಬಟ್ ಇದೇ ಸಂದರ್ಭದಲ್ಲಿ ಅವರಿಗೆ ಮತ್ತೊಂದು ಸಚಿವಾಲಯದ ಜವಾಬ್ದಾರಿಯನ್ನು ನೀಡಲಾಗಿದೆ. ಯೋಜನೆ ಮತ್ತು ಸಾಂಖ್ಯಿಕ ಖಾತೆಯನ್ನ ಸಚಿವರು ಹೊಂದಿದ್ರು. ಈಗ ನಾಗೇಂದ್ರ ಹೆಗಲಿಗೆ ಮತ್ತೊಂದು ಇಲಾಖೆಯ ಜವಾಬ್ದಾರಿಯನ್ನು ನೀಡಲಾಗಿದೆ. ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಸಚಿವಾಲಯದ ಜವಾಬ್ದಾರಿಯನ್ನ ಸಚಿವ ನಾಗೇಂದ್ರ ಹೆಗಲಿಗೆ ನೀಡಲಾಗಿದೆ. ಸಚಿವ ನಾಗೇಂದ್ರ ಅವರು ಅಪರಾಧ ಪ್ರಕರಣದಲ್ಲಿ ಅಂದರೆ ವಾಲ್ಮೀಕಿ ನಿಗಮದ ಹಗರಣದಲ್ಲಿ ಇವರ ಹೆಸರು ತೇಲಿ ಬರ್ತಾ ಇತ್ತು. ಸೊ ಅದರ ಬಗ್ಗೆ ತನಿಖೆಗಳು ಕೂಡ ಆದವು. ಬಟ್ ಕಳಂಕಿತ ಶಾಸಕರನ್ನ ನಿಮ್ಮ ಕ್ಯಾಬಿನೆಟ್ನಲ್ಲಿ ನೀವು ಇಟ್ಕೋಬಾರ್ದು ಅಂತ ಬಿಜೆಪಿ ಮತ್ತು JDS ಒಟ್ಟಿಗೆ ಆಗಿ ಬಹಳಷ್ಟು ಪ್ರತಿಭಟನೆಯನ್ನ ಮಾಡಿದ್ವು. ಸದನದ ಒಳಗೂ ಕೂಡ ಪ್ರತಿಭಟನೆಯನ್ನ ಮಾಡಿದ್ದಾರೆ, ಹೊರಗೂ ಕೂಡ ಪ್ರತಿಭಟನೆಯನ್ನ ಮಾಡ್ತಿದ್ದಾರೆ. ಇವತ್ತು ಕೂಡ ಕಪ್ಪು ಬಟ್ಟೆಯನ್ನ ಧರಿಸಿ ಆಕ್ರೋಶಿತವಾಗಿ ಮಾತನಾಡಿದ್ದಾರೆ ವಿಜಯೇಂದ್ರ ಮತ್ತು ಆರ್ ಅಶೋಕ್, ಹಾಗೆ ಬಿಜೆಪಿ ವಿಪಕ್ಷದ ನಾಯಕರೆಲ್ಲರೂ. ಅದೇ ರೀತಿ ಬಿಜೆಪಿಯವರು ಈ ಕಲಾಪವನ್ನ ಹಾಳು ಮಾಡ್ತಿದ್ದಾರೆ ಅಂತ ಕಾಂಗ್ರೆಸ್ನವರು ಕೂಡ ಇವತ್ತು ಪ್ರತಿಯಾಗಿ ಮತ್ತೆ ಪ್ರತಿಭಟನೆಯನ್ನ ಮಾಡ್ತಾ ಇದ್ರು. ಬಟ್ ಇದೇ ಹೊತ್ತಿನಲ್ಲಿ ಸಚಿವ ನಾಗೇಂದ್ರ ಹೆಗಲಿಗೆ ಮತ್ತೊಂದು ಸಚಿವಾಲಯದ ಜವಾಬ್ದಾರಿಯನ್ನ ನೀಡಲಾಗಿದೆ. ಆಲ್ರೆಡಿ ಇವಾಗ ಅವರಿಗೆ ಯೋಜನೆ ಮತ್ತು ಸಾಂಖ್ಯಿಕ ಖಾತೆಯನ್ನ ಕೊಡಲಾಗಿದೆ. ಬಟ್ ಅದರ ಜೊತೆಗೆ ಇದೀಗ ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಸಚಿವಾಲಯದ ಜವಾಬ್ದಾರಿಯನ್ನ ಕೊಡಲಾಗಿದೆ. ಇದು ಒಂಥರ ಉರಿಯುವಂಥ ಬೆಂಕಿಗೆ ತುಪ್ಪ ಸುರಿದ ಅಂತ ಆಗ್ತಾ ಇದೆ. ಬಿಕಾಸ್ ಆಲ್ರೆಡಿ ಇವಾಗ ಒಂದು ಖಾತೆಯನ್ನ ಕೊಟ್ಟಿರೋದಕ್ಕೆ, ಆ ಒಂದು ಜವಾಬ್ದಾರಿಯನ್ನ ಕೊಟ್ಟಿರೋದಕ್ಕೆ ಕಳಂಕಿತ ಶಾಸಕರನ್ನ ನಿಮ್ಮ ಕ್ಯಾಬಿನೆಟ್ನಲ್ಲಿ ನೀವು ಯಾವ ರೀತಿ ಇಟ್ಕೋತೀರಿ ಅಂತ ಬಹಳಷ್ಟು ಆಕ್ರೋಶಗಳು ವ್ಯಕ್ತವಾಗಿದ್ವು. ಜೊತೆಗೆ ಈ ಮುಂಗಾರು ಅಧಿವೇಶನ ಬಿ ನಾಗೇಂದ್ರ ಅವರ ಹೆಸರಿನಲ್ಲಿ ನಾಗೇಂದ್ರ ಹಠಾವೋ ಅನ್ನೋ ಪ್ರತಿಭಟನೆಯಲ್ಲಿಯೇ ಮುಳುಗಿ ಹೋಗಿತ್ತು. ಕಲಾಪ ಅನ್ನೋದು ಇವರ ಹೆಸರಿನಲ್ಲಿಯೇ ಬಲಿಯಾಗಿತ್ತು. ಪ್ರತಿಭಟನೆಗಳು, ಕೂಗಾಟಗಳು, ಗದ್ದಲ ಗಲಾಟೆಗಳು ಕೂಡ ನಡೀತಾ ಇತ್ತು. ಇದೇ ಹೊತ್ತಿನಲ್ಲಿ ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿಯ ಸಚಿವಾಲಯ ಏನಿದೆ ಅದರ ಜವಾಬ್ದಾರಿಯನ್ನು ಕೂಡ ಇದೇ ನಾಗೇಂದ್ರ ಅವರಿಗೆ ಕೊಡಲಾಗಿದೆ. ಸೊ ಮತ್ತಷ್ಟು ಬಿಜೆಪಿ ಈ ಒಂದು ಪ್ರಕರಣವನ್ನು ಹಿಡಿದುಕೊಂಡು ಇದೀಗ ಮತ್ತೆ ಹೆಚ್ಚು ಪ್ರತಿಭಟನೆಯನ್ನ ಮಾಡುವಂತಹ ಸಾಧ್ಯತೆ ಕೂಡ ಕಂಡು ಬರ್ತಾ ಇದೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಕೇಶ್ ಫೋನ್ಗೆ ಜಾಯ್ನ್ ಆಗ್ತಿದ್ದಾರೆ. ರಾಕೇಶ್, ಒಂದು ಕಡೆ ನಾಗೇಂದ್ರ ಅವರನ್ನ ರಾಜೀನಾಮೆಯನ್ನ ಕೊಡಿಸಲೇಬೇಕು ಅಂತ ಬಿಜೆಪಿಗರು ಕಲಾಪವನ್ನು ಕೂಡ ಹಾಳು ಮಾಡ್ತಿದ್ದಾರೆ ಪ್ರತಿಭಟನೆ ಮೂಲಕ. ಇದೇ ಹೊತ್ತಿನಲ್ಲಿ ಯೋಜನೆ ಮತ್ತು ಸಾಂಖ್ಯಿಕ ಖಾತೆಯ ಜೊತೆಗೆ ಇದೀಗ ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿಯ ಸಚಿವಾಲಯದ ಜವಾಬ್ದಾರಿಯನ್ನ ನಾಗೇಂದ್ರ ಅವರಿಗೆ ಕೊಟ್ಟಿರೋದು ಎಷ್ಟು ಮಟ್ಟಿಗೆ ಸರಿ? ಆಮೇಲೆ ಇದು ಯಾವ ರೀತಿ ಪೊಲಿಟಿಕಲ್ ಆಗಿ ಯಾವ ರೀತಿ ಡೆವಲಪ್ಮೆಂಟ್ ಅನ್ನ ತೆಗೆದುಕೊಳ್ಳುತ್ತೆ ಅಂತ ರಾಕೇಶ್? ಮಲ್ಲಿಕಾರ್ಜುನ್, ಸಚಿವ ನಾಗೇಂದ್ರ ಅವರ ಸಚಿವ ಸ್ಥಾನದ ವಿಚಾರವಾಗಿ ಬಿಜೆಪಿ ಈಗ ಪ್ರತಿಭಟನೆಯನ್ನ ಮಾಡ್ತಿದೆ. ಕಳಂಕಿತ ವ್ಯಕ್ತಿಯನ್ನ ಕೋರ್ಟ್ನಿಂದ ಈಗ ಯಾವುದೇ ರೀತಿ ಕ್ಲೀನ್ ಚಿಟ್ ಪಡೆಯದ ವ್ಯಕ್ತಿಯನ್ನ ಸಂಪುಟದಲ್ಲಿ ಮುಂದುವರಿಸುತ್ತಿರುವುದು ಸರಿಯಲ್ಲ ಅನ್ನುವಂತ ವಿಚಾರವನ್ನ ಮುಂದಿಟ್ಟು ಬಿಜೆಪಿ ಪ್ರತಿಭಟನೆಯನ್ನ ಮಾಡಿ ಪ್ರಕರಣದ ಇತ್ಯರ್ಥ ಆಗುವವರೆಗೂ ಅವರನ್ನ ಸಚಿವ ಸ್ಥಾನದಲ್ಲಿ ಇಟ್ಟುಕೊಳ್ಳಬಾರದು, ಅವರನ್ನ ವಜಾ ಮಾಡಿ ಅನ್ನುವಂತ ಆಗ್ರಹವನ್ನ ಮಾಡ್ತಿದೆ. ಇಂತಹ ಸಂದರ್ಭದಲ್ಲಿ ಸಚಿವ ನಾಗೇಂದ್ರ ಅವರಿಗೆ ಹಾಲಿ ಇರುವಂತಹ ಖಾತೆಯ ಜೊತೆಗೆ ಹೆಚ್ಚುವರಿಯಾಗಿ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಸಚಿವಾಲಯದ ಜವಾಬ್ದಾರಿಯನ್ನ ಕೊಡಲಾಗ್ತಿದೆ. ಕಳಂಕಿತ ವ್ಯಕ್ತಿಗೆ ಹೆಚ್ಚುವರಿ ಜವಾಬ್ದಾರಿಯನ್ನು ಕೊಡುವುದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂತ ಪ್ರಶ್ನೆ ಕೂಡ ಈಗ ವಿಪಕ್ಷಗಳ ವಲಯದಿಂದ ಕೇಳಿ ಬರ್ತಾ ಇದೆ. ಆ ಪರಿಷತ್ನ ಲಿಖಿತ ಪ್ರಶ್ನೆಯ ಉತ್ತರವೊಂದಕ್ಕೆ ಉತ್ತರಿಸುವ ಸಂದರ್ಭದಲ್ಲಿ ಅವರ ಹೆಚ್ಚುವರಿ ಸಚಿವಾಲಯದ ಜವಾಬ್ದಾರಿಯ ವಿಚಾರ ತಿಳಿದು ಬಂದಿದೆ. ಈಗಾಗಲೇ ವಿರೋಧವನ್ನು ಎದುರಿಸಿರುವಂತಹ ಸಚಿವರಿಗೆ ಈ ಜವಾಬ್ದಾರಿಯನ್ನು ಕೊಡುವುದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂತ ಪ್ರಶ್ನೆ ಕೂಡ ಕೇಳಿ ಬರ್ತಾ ಇದೆ. ಹೀಗಾಗಿ ಇದೇ ವಿಚಾರವನ್ನ ಪ್ರತಿಭಟನೆ ನಡೆಸುತ್ತಿರುವಂತಹ ವಿಪಕ್ಷಗಳು ಹೆಚ್ಚುವರಿಯಾಗಿ ಬಳಸಿಕೊಂಡು ನಾಗೇಂದ್ರ ಅವರ ರಾಜೀನಾಮೆಗೆ ಮತ್ತಷ್ಟು ಬೇಡಿಕೆ ನೀಡುವಂತಹ ಸಾಧ್ಯತೆಗಳು ಹೆಚ್ಚಾಗಿದೆ. ಮುಖ್ಯಮಂತ್ರಿಗಳು ಕೂಡ ಇವತ್ತಿನ ಪರಿಷತ್ ಕಲಾಪದಲ್ಲಿ ಭಾಗಿಯಾಗಿ ವಿಚಾರದ ಚರ್ಚೆಯ ಬಗ್ಗೆಯೂ ಕೂಡ ತಮ್ಮ ಅನಿಸಿಕೆಗಳನ್ನ ಹೇಳಿದ್ರು. ಹಿಂದಿನ ಸರ್ಕಾರದ ಅವಧಿಯಲ್ಲಿ ಅವರ ನೈತಿಕ ಹೊಣೆ ಹೊತ್ತು ರಾಜೀನಾಮೆಯನ್ನು ಕೊಟ್ಟಿದ್ರು. ಆ ಸಂದರ್ಭದಲ್ಲಿ ತನಿಖೆ ಆಗಬೇಕಾಗಿತ್ತು. ಈಗ ತನಿಖೆ ಪೂರ್ಣಗೊಂಡಿದ್ದು ಅದಕ್ಕೆ ರಚನೆ ಮಾಡಿದಂತಹ SIT ಅವರಿಗೆ ಕ್ಲೀನ್ ಚಿಟ್ ಅನ್ನ ಕೊಟ್ಟಿದೆ. ಅವರು ಆರೋಪಿ ಅಲ್ಲ ಅನ್ನೋದನ್ನ ಹೇಳಿಕೊಂಡಿದೆ. ಹೀಗಾಗಿ ಈ ವಿಚಾರವನ್ನ ವಿಪಕ್ಷಗಳು ಕಾನೂನಾತ್ಮಕ ಅಂದ್ರೆ ಸದನದ ನಿಯಮಾವಳಿಗಳ ಲೆಕ್ಕಾಚಾರದಲ್ಲಿ ಚರ್ಚೆಗೆ ತಂದು ಅದಕ್ಕೆ ಉತ್ತರವನ್ನ ಪಡೆದುಕೊಂಡ್ರೆ ನಾವು ಉತ್ತರಿಸಲು ಸಿದ್ಧರಿದ್ದೇವೆ, ನಾನು ಅವರನ್ನ ಸಂಪುಟಕ್ಕೆ ಯಾಕೆ ತೆಗೆದುಕೊಂಡಿದ್ದೇನೆ ಅನ್ನೋದನ್ನ ಹೇಳ್ತೇನೆ, ಅದರ ಹೊರತಾಗಿ ಈ ರೀತಿ ಕಾಲಹರಣ ಮಾಡಿ ಸದನವನ್ನ ದಿಕ್ಕು ತಪ್ಪಿಸಬೇಡಿ ಅನ್ನುವಂತ ಮಾತನ್ನ ಹೇಳುವ ಮುಖಾಂತರ ನಾಗೇಂದ್ರ ಅವರ ಬೆನ್ನಿಗೆ ನಿಂತಿದ್ರು. ಸರ್ಕಾರ ಈಗ ನಾಗೇಂದ್ರ ಅವರ ಜೊತೆಯಲ್ಲಿ ನಿಲ್ತಿರೋದು, ಮತ್ತೊಂದು ಕಡೆ ಅವರಿಗೆ ಹೆಚ್ಚುವರಿ ಹೊಣೆಯನ್ನ ಕೊಡ್ತಿರೋದಕ್ಕೆ ವಿಪಕ್ಷಗಳು ನಿಜವಾಗಿಯೂ ತಮ್ಮ ಆಕ್ರೋಶವನ್ನ ಹೊರಹಾಕುವುದಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ತಿದೆ. ಸೋಮವಾರದಿಂದ ಈ ವಿಚಾರವನ್ನು ಒಳಗೂಡಿಸಿಕೊಂಡು ಹೋರಾಟವನ್ನ ಮಾಡಿಸುವಂತ ನಿರ್ಧಾರವನ್ನ ಪ್ರಕಟಿಸ್ತಾ ಇದೆ. ಮಲ್ಲಿಕಾರ್ಜುನ್, ಥ್ಯಾಂಕ್ ಯು ರಾಕೇಶ್ ತಮ್ಮೆಲ್ಲ ಮಾಹಿತಿಗಾಗಿ.